ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಮ್ಯಾಚ್ ಇವತ್ತು ಡ್ರಾ ಮಾಡಕ್ಕೆ ಟ್ರೈ ಮಾಡ್ತಿದ್ದಂತವ್ರು ಅಕಸ್ಮಾತ್ ಆಗಿ ಎರಡು ವಿಕೆಟ್ ಬಿದ್ದಿರೋದ್ರಿಂದ ಇಡೀ ಟೀಮ್ ಕೊಲೆಪ್ಸ್. ಲಾಸ್ಟ್ ಏನ್ ಸ್ಟಾರ್ಟ್ ಆಗಿದ್ದು ಮ್ಯಾಚು. ಅದರಲ್ಲೂ ಅಲ್ಲದೆ ನಾನ್ ಮ್ಯಾಚ್ ನೋಡಕ್ಕೆ ಬೆಳಗಿನ ಜಾವ 4:15 ಅಲಾರಾಮ್ ಹಾಕೊಂಡು ಎದ್ದಿ ಕುತ್ಕೊಂಡೆ. 2ನೇ ಓವರ್ಗೆ ಆಸ್ಟ್ರೇಲಿಯಾದವ್ರನ್ನ ಆಲ್ಔಟ್ ಮಾಡಿ ಮ್ಯಾಚ್ ನ ಸ್ಟಾರ್ಟ್ ಮಾಡಿದವರು. 10 ಓವರ್ ಗಂಟೆ ನೀಟಾಗಿ ಡಿಫೆನ್ಸ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಅಂಡ್ ಜೈಸ್ವಾಲ್. ಅದಾದ ನಂತರ ಫ್ಲಿಪ್ ಶಾಟ್ ಹೊಡಿಯಕ್ ಹೋಗಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಪ್ಯಾಟ್ ಕಮಿಂಗ್ಸ್ ಓವರ್ ಅಲ್ಲಿ. ಅದು ನೆಕ್ಸ್ಟ್ ಅದೇ ಓವರ್ ಲಾಸ್ಟ್ ಬಾಲ್ ಏನ್ ಹೇಳಕ್ಕಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್. ರಾಹುಲ್ ಬಾಡಿ ಕ್ಲೋಸ್ ಅಲ್ಲೇ ಬ್ಯಾಟಿಂಗ್ ಆಡ್ತಾರೆ, ಆದ್ರೂ ಪ್ಯಾಟ್ ಕಮಿಂಗ್ಸ್ ಓವರ್ ಅಲ್ಲಿ ಟಿಪ್ ಆಗಿ ಸ್ಲಿಪ್ ಹೋಗಿ ಕ್ಯಾಚ್ ಹೋಗುತ್ತೆ. ಇದೇನು ಮಾಡಕ್ಕಾಗಲ್ಲ. ಅದ್ರಲ್ಲೂ ಅಲ್ಲದೆ ರಾಹುಲ್ ಅಂತೂ ಈ ಸೀರೀಸ್ ಅಲ್ಲಿ ಬೆಂಕಿಗೆ ಆಡಿದಾರೆ ಬ್ಯಾಟಿಂಗು. ಅದ್ರಲ್ಲಂತೂ ಹೇಳೋ ಮಾತೇ ಇಲ್ಲ. ಆದ್ರೆ ಒಂದು ಬ್ಯಾಟಿಂಗು ನೀಟಾಗಿ ಬರ್ಲಿ ಅಂದ್ರೆ ರೋಹಿತ್ ಶರ್ಮಾ ಒಬ್ಬ ಕ್ಯಾಪ್ಟನ್ ಆಗಿ ಅವ್ರ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಬರ್ಬೇಕಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ ಒಂದು 50+ ರನ್ನಾರ ಬರ್ಬಹುದು ಈ ಮ್ಯಾಚು ಅಲ್ಲಿ ಅಂತ ಅನ್ಕೊಂಡು. ಆದ್ರೆ ಇವ್ರು ಸ್ಟಾರ್ಟಿಂಗ್ ಅಲ್ಲೇ ನೋಡ್ದಂಗೆ ಇವ್ರು ಬ್ಯಾಟಿಂಗ್ ಅಲ್ಲೇ ಗೊತ್ತಾಯ್ತು ಇವ್ರು ಯಾವುದೇ ರೀತಿ ಗೆಲ್ಲೋದಕ್ಕೆ ಆಡಕ್ ಬಂದಿಲ್ಲ, ಇವ್ರು ಡ್ರಾ ಮಾಡೋದಕ್ಕೇನೆ ಆಡ್ತಾ ಇರೋದಂತ ಆಲ್ಮೋಸ್ಟ್ ಗೊತ್ತಾಯ್ತು. ಆದ್ರೆ ಫಸ್ಟ್ ಸ್ಟೇಷನ್ ಅಲ್ಲೇ ವಿಕೆಟ್ಗಳು 3 ವಿಕೆಟ್ಗಳು, ಟಾಪ್ ಆರ್ಡರ್ಸ್ 3 ವಿಕೆಟ್ಗಳು ಬಿದ್ದಿದ್ದು. ಏನು ಜೈಸ್ವಾಲ್ ಬ್ಯಾಟಿಂಗ್ ಅಂತ ಒದ್ದೂರಾಗಿ ಆಡ್ತಿದ್ರೆ, ಅದ್ರಲ್ಲೂ ಅಲ್ಲದೆ ಜೈಸ್ವಾಲ್ ಮತ್ತೆ ಮಿಚೆಲ್ ಸ್ಟಾರ್ಕ್ ಮಧ್ಯೆ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ಆಗಿದ್ದು. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ವಿರಾಟ್ ಕೊಹ್ಲಿ ಅವರು ಸಹ ಒಂದು 20 ಬಾಲ್ಸ್ ಗಂಟನು ಚೆನ್ನಾಗೆ ಕಾಣಿಸ್ತಾರೆ, ಯಾವುದೇ ರೀತಿ ಮಿಸ್ಟೇಕ್ ಮಾಡ್ದೇನೆ. ಇನ್ನೇನ್ ಬಿಡಿ, ಇವರಿಬ್ರು ಒಂದ್ ಸ್ವಲ್ಪ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ ಇನ್ನು ಸೆಕೆಂಡ್ ಸೆಷನ್ ಗಂಟನು ಅಂತ ಅನ್ನೋ ಅಷ್ಟರಲ್ಲಿ ಇಲ್ದೇ ಇರೋ ಶಾಟ್, ಅದು ಅಲ್ಲದೆ 6th ಸ್ಟೆಂಪ್. ಈ ಇನ್ನಿಂಗ್ಸ್ ಅಲ್ಲೇ ಅಷ್ಟು ಬಾಲ್ ನ ಬಿಟ್ಟಿರ್ತಾರೆ, ಆದ್ರೆ ಏನಕ್ಕೆ ಆ 6th ಸ್ಟೆಂಪ್ ಇರೋ ಬಾಲ್ ನ ಆಡಕ್ ಹೋಗ್ತಾರೋ ಅದಂತೂ ಗೊತ್ತಿಲ್ಲ. ಅದೊಂದು ಆಡಿ ಕ್ಯಾಶ್ ನ ಕೊಡ್ತಾರೆ. ಅದ್ರಲ್ಲೂ ಅಲ್ಲದೆ ಈ ಟೆಸ್ಟ್ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಎಲ್ಲ ಔಟ್ ಆಗಿರೋದು ಸಿಮಿಲರ್, ಎಲ್ಲ ಸ್ಲಿಪ್ ಕೀಪರ್ ಕ್ಯಾಚ್. ಇನ್ನು ಬಿಟ್ರೆ ಇನ್ನು ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿ ಔಟ್ ಅಂತೂ ಆಗೇ ಇಲ್ಲ. ಇದು ನಮ್ಗೊಂದ್ ಸ್ವಲ್ಪ ಬೇಜಾರಾಗೋದು. ವಿರಾಟ್ ಕೊಹ್ಲಿ ಅವರು ಏನಕ್ಕೆ ಆ ಶಾಟ್ ನ ಹೊಡೆಯಕ್ ಹೋದ್ರು ಅಂತ ಗೊತ್ತಿಲ್ಲ, ಸುಮ್ನೆ ಕವರ್ ಸ್ಟೇವ್ ನ ಹೊಡೆಯಕ್ ಹೋಗ್ತಾರೆ. ಅದು 6th ಸ್ಟೆಂಪ್, ಅವ್ರಿಗೆ ಗೊತ್ತು ಅದು ಅವ್ರದ್ದು ಮಿಸ್ಟೇಕು ಅಂತ. ಅದ್ರಲ್ಲಿ ಆಡಿದ್ರೆ ಔಟ್ ಆಗ್ತೀರ ಅಂತ ಅವ್ರಿಗೂ ಗೊತ್ತು, ಅದಕ್ಕೋಸ್ಕರ ಬಾಲ್ ನ ಬಿಡ್ತಿದ್ದವ್ರು. ಏನಕ್ಕೆ ಅದಕ್ಕೆ ಕೈ ಹಾಕೋರು ಅಂತ ಗೊತ್ತಿಲ್ಲ. ಅದಾದ ನಂತರ ಬರೋದು ಪಂತು ಹೋದ್ ಇನ್ನಿಂಗ್ಸ್ ಅಲ್ಲಿ ಮಾಡಿದ ತಪ್ಪನ ಈ ಇನ್ನಿಂಗ್ಸ್ ಅಲ್ಲಿ ಮಾಡ್ಲಿಲ್ಲ. ಇದು ಒಂದ್ ಸ್ವಲ್ಪ ಸಮಾಧಾನ ಆಗಿದ್ ನಮ್ಗೆ. ಏನು ಅಷ್ಟೊಂದು ಎಫೆಕ್ಟಿವ್ ಅಂತೂ ಅನಿಸ್ತಾ ಇರ್ಲಿಲ್ಲ. ಅದ್ರಲ್ಲೂ ಅಲ್ಲದೆ ಪಂತು ನಿಧಾನಕ್ಕೆ ಆಡ್ತಾ ಇದ್ರು. ಅದ್ರಲ್ಲೂ ಅಲ್ಲದೆ ಜೈಸ್ವಾಲ್ ಮತ್ತೆ ಸ್ಯಾಮ್ ಕಾಂಟೆಸ್ಟ್ ಅವ್ರ ಜೊತೆ ಒಂದ್ ಸ್ವಲ್ಪ ಮಾತುಕತೆ ನಡೀತಾ ಇರುತ್ತೆ. ಸ್ಯಾಮ್ ಅವರಂತೂ ಜೈಸ್ವಾಲ್ಗೆ ಫುಲ್ ಉರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಜೈಸ್ವಾಲ್ ಅವರು ರಾಪ್ನ ಹೊಡಿತಾರೆ. ಆದ್ರೂ ಸುಮ್ನೆ ಆಯ್ತಾರೆ. ಅದು ಒಂದ್ ಸ್ವಲ್ಪ ಅವರಿಬ್ರು ಮಧ್ಯೆ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ನಡೀತೆ. ಸುಮ್ನೆ ಮುಂದೆ ನಿಂತ್ಕೊಂಡು ಸುಮ್ನೆ ಕಿರಿಕಿರಿ ಮಾಡ್ತಿದ್ರು. ಟೆಸ್ಟ್ ಅಂದಾದ್ಮೇಲೆ ಇವೆಲ್ಲ ಇದ್ದೇ ಇರುತ್ತೆ, ಅದಕ್ಕೋಸ್ಕರನೇ ಇದ್ದ ಟೆಸ್ಟ್ ಅಂತ ಕರೆಯೋದು. ಅದ್ರಲ್ಲೂ ಅಲ್ಲದೆ 5th ಡೇ ಗಂಟ ಬಂದಿರೋದು. ಅದ್ರಲ್ಲೂ ಅಂತೂ 5th ಡೇ ಮೆಲ್ಬೋರ್ನ್ ಪಿಚ್ ಅಂತೂ ಅದ್ದೂರಿಗೆ ಇತ್ತು ಆಡೋದಕ್ಕೆ. ಇಂಡಿಯಾದವರು ಆರಾಮಾಗಿ ಮ್ಯಾಚ್ ನ ಡ್ರಾ ಮಾಡ್ಬೋದಿತ್ತು. ಆದ್ರೆ ಈ ಪಂತ್ ಅವರು ಏನಕ್ಕೆ ಆ ಶಾಟ್ ನ ಆಡಕ್ ಹೋದ್ರು ಅಂತ ನನಗಂತೂ ಗೊತ್ತಿಲ್ಲ. ಬೇಕಾಗಿತ್ತ 6 ಹೊಡೆಯೋದಕ್ಕೆ. ಅದ್ರಲ್ಲೂ ಅಲ್ಲದೆ ಮಿಚೆಲ್ ಮಾರ್ಷ್ ಅಲ್ಲೇ ಇದಾರೆ ಅಂತಾನು ಗೊತ್ತು, ಆದ್ರೂ ತಲೆ ಮೇಲೆ ಹೊಡೆದು 4 ತಕೊಳಕ್ಕೋ 6 ಹೊಡೆಯೋಂತ ಬಾಲ್ಗೋ ಏನು ಅಂತ ಗೊತ್ತಿಲ್ಲ. ಅದು ಹೊಡೆಯೋಂತ ಬಾಲು ಅಲ್ವೇ ಅಲ್ಲ. T20 ಆಗಿರೋ ಬಿಡಿ, ನಾವು ಹೊಡಿಲೇಬೇಕು T20 ಅಂತ ಅನ್ಕೋತೀವಿ. ಆದ್ರೆ ಟೆಸ್ಟ್ ಮ್ಯಾಚ್ ಡ್ರಾ ಆಗೋ ಸಿಚುವೇಶನ್, ಅದ್ರಲ್ಲೂ ಅಲ್ಲದೆ ಸೆಕೆಂಡ್ ಸೆಷನ್ ಯಾವುದೇ ವಿಕೆಟ್ ಬಿದ್ದಿಲ್ಲ, ಪೂರ್ತಿ ಇಂಡಿಯಾನೇ ಡಾಮಿನೇಟ್ ಮಾಡಿರೋದು ಆಸ್ಟ್ರೇಲಿಯಾನ. ಅದಾದ ನಂತರ 3rd ಸೆಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸುಮ್ನೆ ಅದ್ರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದವ್ರಿಗೆ ವಿಕೆಟೇ ಬೀಳ್ತಾರಲ್ಲ, ಅದಕ್ಕೋಸ್ಕರ ಸುಮ್ನೆ ಒಬ್ಬ ಮಧ್ಯದಲ್ಲಿ ಒಂದು ಬಾಲರ್ ನ ಆಡ್ಸೋದ ಅಂತ ಎಡ್ಗೆ ಓವರ್ ಕೊಡ್ತಾರೆ, ಒಂದ್ 3-4 ಓವರ್. ಸುಮ್ನೆ ಪಂತು ಇಲ್ದೇ ಇರೋ ಶಾಟ್ ನ ಹೊಡಿಯಕ್ ಹೋಗಿ ಔಟ್ ಆಗೋದು. ಇದು ನನಗೆ ಒಂದ್ ಸ್ವಲ್ಪ ತಿಕ್ಲು ಮಲಗ್ರ ಬಂದಂಗ ಆಯ್ತು. ಏನಕ್ಕೆ ಇವ್ರು ಹಿಂಗ್ ಹೊಡಿಯಕ್ ಹೋಯ್ತಾವ್ರಲ್ಲ ಅಂತ. ಡ್ರಾ ಮಾಡಕ್ ಹೋಗ್ತಾ ಇರೋರು ಏನಕ್ಕೆ ಈ ಶಾಟ್ ನ ಹೊಡಿಯಕ್ ಹೋಯ್ತವ್ರ ಅಂತ ನನಗಂತೂ ಗೊತ್ತಿಲ್ಲ. ಏನ್ ಇರಿಟೇಷನ್ ಆಯ್ತಿತ್ತು ಅಂದ್ರೆ, ಡ್ರಾ ಮಾಡಕ್ ನೋಡ್ತಾ ಇರೋರು ಏನಕ್ಕೆ ಬೀಸ್ ಆಡ್ತವ್ರೆ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲಿ ಜೈಸ್ವಾಲ್ ಸಹ ಸುಮ್ನೆ ನಿಧಾನಕ್ಕೆ ಆಡ್ತಾ ಇದಾರೆ, ಇವರು ಆಡ್ತಾ ಇದಾರೆ.
ಇವ್ರು ಇನ್ನು ಸ್ವಲ್ಪ ಹೊತ್ತು ಗಂಟೆ ಇದ್ದಿದ್ರೆ ಮ್ಯಾಚ್ ನ ಯಾವ್ದೋ ಕಡೆಗೆ ಮೂಮೆಂಟಮ್ ನ ಚೇಂಜ್ ಮಾಡಿ ಡ್ರಾ ಕಡೆಗೆ ತಗೊಂಡು ಹೋಗೋದಿತ್ತು. ಆದ್ರೆ ಇಲ್ದೆ ಇರೋ ಶಾಟ್ ನ ಹೊಡೆಯಕ್ ಹೋಗಿ ಮಿಚೆಲ್ ಮಾರ್ಷ್ಗೆ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಅದಾದ ನಂತರ ಏನು ವಿಕೆಟ್ಗಳು ಬೀಳೋದು, ಅಪ್ಪ ಅಪ್ಪ ಟಪ 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 ಅಂತ ಎಲ್ಲ ಉದ್ರೋಯ್ತವ ಹಂಗೆ. ಪಾಪ ಒಂದ್ ಕಡೆ ಜೈಸ್ವಾಲ್ ನಿಂತಿ ಆಡ್ತಾ ಇದ್ರೆ ಏನು ಇಲ್ಲ, ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅಲ್ಲಿ ವಿಕೆಟ್ ಹೋಯ್ತೈತೆ, ಇಲ್ಲಿ ಇವ್ರು ಆಡ್ತವ್ರೆ, ಏನು ಅಂತ ಏನಕ್ಕೆ ಏನು ಇಲ್ಲ. ಅದ್ರಲ್ಲೂ ಅಲ್ದೆ ಜೈಸ್ವಾಲ್ ಅವ್ರದ್ದು ಅದೊಂದು ಡಿವಿಯೇಷನ್ ನೋಡಿದ್ರೆ ಔಟ್ ಅಂತಾನೆ ಕಾಣಿಸ್ತದೆ. ಆದ್ರೆ ಥರ್ಡ್ ಅಂಪೈರ್ ಕೊಟ್ಟಿದ್ದ ಡಿಸಿಷನ್ ಅಂತೂ ನಾಟ್ ಔಟ್ ಅದು. ಆದ್ರೆ ಔಟ್ ಕೊಟ್ಬಿಡ್ತಾರೆ, ಅದೇನಕ್ಕಂತ ಗೊತ್ತಿಲ್ಲ. ಇವಾಗಿರೋ ಟೆಕ್ನಾಲಜಿಲಿ ಅದು ಔಟ್ ಅಂತಾನೆ ಬರ್ಬೇಕು, ಆದ್ರೆ ಟೆಕ್ನಾಲಜಿಲಿ ಹೇಳ್ತಾ ಇರೋದು ನಾಟ್ ಔಟ್ ಅಂತ. ಅದ್ರಲ್ಲೂ ಅಲ್ದೆ ಅಲ್ಲಿ ಸರಿಯಾಗಿ ಪ್ರೂಫೇ ಇಲ್ಲ ಔಟ್ ಅಂತ ಕೊಡಕ್ಕೆ ಥರ್ಡ್ ಅಂಪೈರ್ಗೆ. ಅದ್ರಲ್ಲೂ ಅಲ್ದೆ ಆನ್ ಫೀಲ್ಡ್ ಅಂಪೈರ್ ಕೊಟ್ಟಿರೋದು ನಾಟ್ ಔಟ್. ಆ ನಾಟ್ ಔಟ್ ನ ಇವರು ಥರ್ಡ್ ಅಂಪೈರ್ ಯಾವ ತರ ರಿವರ್ಸ್ ಆಗಿ ಔಟ್ ಅಂತ ಕೊಟ್ರೋ ಅದಂತೂ ಗೊತ್ತಿಲ್ಲ. ಯಾವ್ದಾರ ಎವಿಡೆನ್ಸ್ ನೀಟ್ ಆಗಿದ್ರೆ ಮಾತ್ರ ಆನ್ ಫೀಲ್ಡ್ ಅಂಪೈರ್ಗೆ ಥರ್ಡ್ ಅಂಪೈರ್ ಔಟ್ ಅಂತ ನೀಡಕ್ಕೆ ಒಂದು ಅಧಿಕಾರ ಇರುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಥರ್ಡ್ ಅಂಪೈರ್ಗೆ ಅಲ್ಲಿ ಕರೆಕ್ಟ್ ಆಗಿ ಪ್ರೂಫೇ ತೋರ್ಸಲ್ಲ. ಅದ್ರಲ್ಲೂ ಅಲ್ಲದೆ ಅಲ್ಟ್ರಾ ಎಡ್ಜ್ ಅದ್ರಲ್ಲಿ ಏನು ಅಂತಾನೆ ತೋರಿಸ್ತಾ ಇಲ್ಲ. ಅಷ್ಟೊಂದು ಟೆಕ್ನಾಲಜಿ ಇರ್ಬೇಕಾದ್ರೆ ಅಲ್ಲಿ ಅಲ್ಟ್ರಾ ಎಡ್ಜ್ ನ ತೋರಿಸ್ತಾ ಇಲ್ಲ ಅಂದ್ರೆ ಏನು? ಇದು ಟೆಕ್ನಾಲಜಿ ಪ್ರಾಬ್ಲಮ್. ಆದ್ರೆ ಇದ್ರ ಪ್ರಕಾರ ಹೋದ್ರೆ ನಾಟ್ ಔಟೇ. ಅದೇ ಫೇರ್ ಆಗಿ ಡಿಸಿಷನ್ ಕೊಡ್ಲಿಲ್ಲ ಥರ್ಡ್ ಅಂಪೈರ್, ಅದನ್ನ ಆನ್ ಫೀಲ್ಡ್ ಅಂಪೈರ್ಗೆ ಹೇಳಿ ಔಟ್ ಅಂತ ಕೊಡ್ತಾರೆ. ಆದ್ರೂ ಡಿವಿಯೇಷನ್ ನೋಡಿದ್ರೆ ಅದು ಟಚ್ ಆಗೇ ಆಗಿದೆ. ಬಾಲ್ ಬಂದು ಮತ್ತೆ ಯಾವ ಕಡೆ ಯಾವ ತರ ಹೋಯ್ತು ಕೀಪರ್ಗೆ ಅನ್ನೋದು ಗೊತ್ತಾಯ್ತು. ಅದಕ್ಕೋಸ್ಕರ ಪ್ಯಾಟ್ ಕಮಿನ್ಸ್ ಅವರು ಔಟ್ ಅಂತ ಅವರು DRS ನ ತಕೊಂಡು ಇದ್ ಮಾಡಿದ್ರು. ಆದ್ರೆ ಥರ್ಡ್ ಅಂಪೈರ್ ಡಿಸಿಷನ್ ಇಂದ ಔಟ್ ಆಗೋಬತ್ತು. ಅದಾದ ನಂತರ ಬಂದಿದಂತ ಬ್ಯಾಟ್ಸ್ಮನ್ ಗಳೆಲ್ಲ ಅಪ್ಪಪ್ಪ ಏನ್ ಆಡ್ತಿದ್ದು ಪಾಪ. ಒಂದ್ ಕಡೆ ವಾಷಿಂಗ್ಟನ್ ಸುಂದರ್ ನಿಧಾನಕ್ಕೆ ಆಡ್ತಾವ್ರೆ, ಅಲ್ಲಿ ಡ್ರಾ ಮಾಡಕ್ಕೆ ಇನ್ನು 10 ಅವರ್ಸ್, ಇನ್ನು 10-12 ಅವರ್ಸ್ ಆಡ್ಬಿಟ್ಟಿರೋ ಮ್ಯಾಚ್ ಡ್ರಾ. ಅದ್ರಲ್ಲೂ ಅಲ್ದೆ ಏನು ಸ್ಲಿಪ್ಗಳು ನಿಂತಿರೋದು, ಬಕ ಪಕ್ಷಿಗಳು ನಿಂತ್ಕೋತಾವಲ್ಲ ಹಂಗೆ ನಿಂತವ್ರೆ ಮುಂದೆ ಪೂರ್ತಿ ಅಷ್ಟೊಂದು ಕವರ್ಸ್ ಆಗಿ. ನಮ್ ಇಂಡಿಯನ್ ಅಟ್ಯಾಕ್ ಆ ತರ ಅಂತೂ ನೋಡ್ಲಿಲ್ಲ ನಾನು. 9th ವಿಕೆಟ್ಗೆ ಬೋಲೆಂಡ್ಗೆ ಮತ್ತೆ ಲೈನ್ಗೆ ನೆನ್ನೆ ಲಾಸ್ಟ್ 20 overs ಅಲ್ಲಿ ಹೆಂಗ್ ಆಡ್ಸಿದ್ರು. ಅದ್ರ ಅಲ್ದೆ ಇವ್ರದ್ದು ಫೀಲ್ಡಿಂಗ್ ಹೆಂಗಿತ್ತು, ಅಟ್ಯಾಕಿಂಗ್ ಅಂತೂ ಇಂಟೆಂಟು ಅದ್ದೂರಾಗಿತ್ತು. ಏನ್ ಫೀಲ್ಡಿಂಗ್ ಇದ್ದಿದ್ದು ಫ್ರಂಟ್ ಅಲ್ಲಿ. ನಮ್ಮ ಇಂಡಿಯಾ ಲಾಸ್ಟ್ 20 overs ಆಡ್ಸಿದ್ರು ಬೋಲೆಂಡ್ಗೆ ಮತ್ತೆ ಲೈನ್ಗೆ ಪ್ಲೇಯರ್ಗೆ. ಅವ್ರಿಗೆ ಆಡ್ಸಿದ ತರ ಇವ್ರು ಹೆಂಗ್ ಆಡ್ಸಿದ್ರು ನೋಡಿ ಆಸ್ಟ್ರೇಲಿಯಾದವ್ರು. ಅದೇನೇ ಇರೋದು ಇಂಡಿಯಾದವ್ರಿಗೂ ಆಸ್ಟ್ರೇಲಿಯಾ ಇರೋದು. ಅದು ಅಲ್ಲದೆ ರೋಹಿತ್ ಶರ್ಮನ್ ಕ್ಯಾಪ್ಟನ್ಶಿಪ್ ಟೆಸ್ಟ್ ಬಾಲ್ ಕೆರಿಯರ್ ಅಂತೂ ಮುಗೀತು, ಅದಂತೂ ನಿಜ. ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಂತೂ ಡಿಸೈಡ್ ರೋಹಿತ್ ಶರ್ಮನ್ಗೆ. ಏನು ರಿಟೈರ್ಮೆಂಟ್ ಕೊಡ್ತಾರೋ ಪಕ್ಕ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಟೆಸ್ಟ್ ಬಾಲ್ ಅಷ್ಟೊಂದಿಲ್ಲ, ವೈಟ್ ಬಾಲ್ ಕ್ರಿಕೆಟ್ ಪರವಾಗಿಲ್ಲ ಅದ್ದೂರಾಗೆ ಆಡ್ತಾರೆ. ಆದ್ರೆ ರೆಡ್ ಬಾಲ್ ಅಲ್ಲಿ ಅವ್ರಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಅವ್ರಿಗೆ ಗೆಲುವಂತ ತಂದೆ ಕೊಟ್ಟಿಲ್ಲ. ಎಲ್ಲ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ನಮ್ದು ನ್ಯೂಜಿಲೆಂಡ್ ಅಲ್ಲಿ 3-3 ಸೋತಿರೋದು, ಹಾಗೆ ಶ್ರೀಲಂಕಾದ ಮೇಲೂ ಓಡಿ ಸೋತ್ಗ ಬಂದಿದ್ದು. ಹಾಗೆ ಇಲ್ಲಿ ಬಂದು ಟೆಸ್ಟ್ ಬೂಮ್ರಾ ಒಂದು ಮ್ಯಾಚ್ ಕ್ಯಾಪ್ಟನ್ ಆಗಿ ಪರ್ತ್ ಅಲ್ಲಿ ಗೆಲ್ಸ್ಕೊಟ್ಟಿದ್ ಬಿಟ್ರೆ, ಇನ್ನು ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾ ಇನ್ನು 2 ಮ್ಯಾಚ್, 1 ಮ್ಯಾಚ್ ಸೋತ್ರು, ಇನ್ನೊಂದು ಮ್ಯಾಚ್ ಡ್ರಾ ಆಯ್ತು, ಈ ಮ್ಯಾಚ್ ವಿನ್ ಆಯ್ತು. ಈ ತರ ಅನಾಲಿಸಿಸ್ ನ ನೋಡಕ್ ಹೋದ್ರೆ ರೋಹಿತ್ ಶರ್ಮಾ ಅವ್ರಿಗೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಲಾಸ್ಟ್ ಅಂತ ಅನ್ಸುತ್ತೆ. ಆದ್ರೆ ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ನಡೆಯುವಂತ 5th ಟೆಸ್ಟ್ ಮ್ಯಾಚ್ಗೆ ಸಿಡ್ನಿಲ್ ನಡೆಯೋದಕ್ಕೆ ಇವ್ರು ಯಾವ ತರ ಪ್ರಿಪರೇಷನ್ ಮಾಡ್ತಾರೋ ದೇವ್ರಾಣೆ ಗೊತ್ತಿಲ್ಲ. ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೋ ಇವತ್ತು ಮ್ಯಾಚ್ ಹೆಂಗಾರ ಮಾಡಿ ಡ್ರಾನ ಮಾಡ್ತಾರೆ, ಇಂಡಿಯಾ ಒಂದ್ ಸ್ವಲ್ಪ ಪಾಯಿಂಟ್ ಟೇಬಲ್ ಅಲ್ಲಿ ಇಬ್ರದ್ದು ಒಂದ್ ಸ್ವಲ್ಪ ಪಾಯಿಂಟ್ ಸಮವಾಗಿ ಬಂದ್ಬಿಡತ್ತೆ. ಅದಾದ ನಂತರ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಒಂದ್ ಸ್ವಲ್ಪ WTCಗೆ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಇವ್ರು ಮಾಡಿದ ಎಡವಟ್ಟು ಅಪ್ಪಪ್ಪ ನೋಡ್ತಾ ಇದ್ರೆ ಏನ್ ಕೋಪ ಬತ್ತಿತ್ತು ಗೊತ್ತಾ, ಅಷ್ಟೊಂದು. ಅದಲ್ಲೂ ಅಲ್ದೆ ಫ್ಯಾನ್ಸ್ ಗಳಂತೂ ಕ್ರೇಜ್ ನೋಡ್ಬೇಕಾಯ್ತು. ಚೀಟರ್ ಆ ಥರ್ಡ್ ಅಂಪೈರ್ ಕೊಟ್ಟಿದ್ದ ಡಿಸಿಷನ್ಗೆ ಚೀಟರ್. ಅದ್ರಲ್ಲೂ ಅಲ್ದೆ ಏನ್ ಇರಿಟೇಷನ್ ಕೊಡ್ತಿದ್ದು ಅಷ್ಟೊಂದು. ಅಪ್ಪ ಥರ್ಡ್ ಅಂಪೈರ್ ಡಿಸಿಷನ್ ಅಂತೂ ಕೈ ಮುಗ್ದು ಬಿಡ್ಬೇಕು ಅವ್ರಿಗೆಲ್ಲ. ಈ ಡಿಸಿಷನ್ಗೆಲ್ಲ ನಾವು ಏನ್ ಹೇಳಕ್ಕೂ ಆಗಲ್ಲ. ಎಲ್ಲ ಮ್ಯಾಚ್ ಮುಗೀತು, ಮ್ಯಾಚ್ ಆಸ್ಟ್ರೇಲಿಯಾ ವಿನ್ ಆಯ್ತು. ಇನ್ನು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ನೆಕ್ಸ್ಟ್ ಮ್ಯಾಚ್ಗೆ ಪ್ರಿಪರೇಷನ್ ಮಾಡಬೇಕು. ಅದ್ರಲ್ಲೂ ಅಲ್ದೆ ಏನ್ ಬ್ಯಾಟಿಂಗ್, ನಮ್ ಇಂಡಿಯನ್ ಬ್ಯಾಟಿಂಗ್ ಕೈ ಮುಗ್ದು ಬಿಡ್ಬೇಕು. ನಮ್ ಬೂಮ್ರಾ ಬೆಸ್ಟ್ ಗುರು. ಈ ಟೆಸ್ಟ್ ಸೀರೀಸ್ ಅಲ್ಲಿ ಬೆಸ್ಟ್ ಬಾಲಿಂಗ್ ಅಟ್ಯಾಕ್ ಇದ್ದಿದ್ದಂದ್ರೆ ಬೂಮ್ರಾನಿಂದನೇ. ಬೂಮ್ರಾ ಇಲ್ಲ ಅಂದ್ರೆ ಇಂಡಿಯಾ ಇಷ್ಟೊಂದು ಪ್ರಯತ್ನ ಅಂತೂ ಪಡ್ತಾ ಇರ್ಲಿಲ್ಲ. ಬೂಮ್ರಾ ಬಾಲಿಂಗ್ ಇಂದ ಒಂದೊಂದು ಮ್ಯಾಚ್ ಅಲ್ಲೂ
ಒಂದು ಮ್ಯಾಚ್ ಅಲ್ಲಿ ಒಂದು 9 ವಿಕೆಟ್ ತೆಗ್ದಿರ್ತಾರೆ, ಅದಂತೂ ನಿಜ. ಆದ್ರೆ ಇಲ್ಲಿ ಯಾವುದೇ ರೀತಿ ಬ್ಯಾಟ್ಸ್ಮನ್ಗಳ ಫಾಲ್ಸ್ ಇಂದ ಇಂಡಿಯಾ ಸೋತಿರೋದು. ಇಂಡಿಯನ್ ಟಾಪ್ ಆರ್ಡರ್ಸ್ ಯಾವಾಗ ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೆ ಇನ್ನು ಬಾಲರ್ಸ್ ಗಳಿಂದ ಏನೇ ಎಫೆಕ್ಟ್ ಬಂದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ಅದು ನಮಗೆ ಮೇನ್ ಇಲ್ಲಿ ಎದ್ದಿ ಕಾಣಿಸಿದ್ದು. ರೋಹಿತ್ ಶರ್ಮಾ ಆಡ್ತಾರೆ ಅಂತ ಅನ್ಕೊಂಡು, ಆದ್ರೆ ಜೈಸ್ವಾಲ್ ಅಂತೂ ಬೆಂಕಿ ಗುರು. 2 ಇನ್ನಿಂಗ್ಸ್ ಅಲ್ವೇ 82, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 84. ಅನ್ಫಾರ್ಚುನೇಟ್ ಆಗಿ ಆ ಬಾಲ್ ನ ಆಡಕ್ಕೆ ಹೋಗ್ಬಾರ್ದಿತ್ತು, ಡ್ರಾ ಮಾಡಕ್ಕೆ ನೋಡ್ತಿರೋರು ಏನಕ್ಕೆ ಆ ಬಾಲ್ ನ ಹೊಡೆಯಕ್ ಹೋದ್ರು ಅಂತ ಗೊತ್ತಿಲ್ಲ. ಅದನ್ನ ಬಿಟ್ಟಿದ್ರೆ ಆರಾಮಾಗಿ ಇಂಡಿಯಾ ಇವಾಗ ಆರಾಮಾಗಿ ಡ್ರಾ ಅಂತ ಅನೌನ್ಸ್ ಆಗ್ಬಿಟ್ಟಾಗಿ ಆರಾಮಾಗಿ ಖುಷಿಯಿಂದನಾರ ಇರುವ ಫ್ಯಾನ್ಸ್ಗಳು. ಈ ಸೋಲು ಅನ್ನೋದನ್ನ ತಕೊಂಡು ಸುಮ್ನೆ ಇರಕ್ಕಂತೂ ಆಗಲ್ಲ. ಅದ್ರಲ್ಲೂ ಅಲ್ದೆ ಏನ್ ಫ್ಯಾನ್ಸ್ಗಳಿಗಂತೂ ಹೆವಿ ಕ್ರೇಜ್ ಅಂತೂ, ಅಪ್ಪ ಫ್ಯಾನ್ಸ್ ಅಂತೂ ಅದ್ರಲ್ಲೂ ಅಲ್ದೆ ಹೈಯೆಸ್ಟ್ ಫ್ಯಾನ್ಸ್ಗಳಂತೂ ಈ MCG ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಲ್ಲಿ ಬಂದಿದ್ದು. ಅದ್ರಲ್ಲಂತೂ ಒದ್ದೂರಿ. ಆದ್ರೂ ಮ್ಯಾಚ್ ಅಂತೂ ಒದ್ದೂರಿಗೆ ಮುಗ್ದಿದೆ. ಒಂದು ಸೈಡ್ ಮ್ಯಾಚ್ ಆಗ್ಬೇಕಾಗಿದ್ದು, ನೀಟಾಗಿ ಮ್ಯಾಚ್ ಇವಾಗ ಆಸ್ಟ್ರೇಲಿಯಾ ಕಡೆ ಹೋಗಿದೆ. ಆಸ್ಟ್ರೇಲಿಯಾ ವಿನ್ ಆಗಿದೆ. ಹಾಗೆ ಆಸ್ಟ್ರೇಲಿಯಾ ಈ ಸೀರೀಸ್ ಅಲ್ಲಿ 2-1 ಅಂತರದಲ್ಲಿ ಮುಂದೆ ಇದೆ. ಇದು ಇವಾಗ ನೆಕ್ಸ್ಟ್ ನಡೆಯುವಂತ ಸಿಡ್ನಿಗೆ ಇಂಡಿಯಾ ಪ್ರಿಪರೇಷನ್ ಅಂತೂ ಮಾಡ್ಲೇಬೇಕು. ಬಾಲಿಂಗ್ ಅಟ್ಯಾಕ್ ಇಂದ ಒಂದ್ ಸ್ವಲ್ಪ ಚೇಂಜಸ್ ಬರಬೇಕು. ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ನೀಟಾಗಿ ಬರಬೇಕು. ಬ್ಯಾಟಿಂಗ್ ಲೈನ್ ಅಪ್ ನಮಗ್ ಬೇಕಾಗಿರೋದು. ಸುಮ್ನೆ ವಿರಾಟ್ ಕೊಹ್ಲಿ ಅವರು 3rd ಸ್ಟೆಂಪ್ 6th ಸ್ಟೆಂಪ್ಗೆ ಸುಮ್ನೆ ಬ್ಯಾಟ್ ಹಾಕೋದು ತಪ್ಪು. ಸುಮ್ನೆ ಅವರು ಔಟ್ ಆಗ್ತಾ ಇರೋದೇ ಅದರಿಂದ. ಅದನ್ನ ಬಿಟ್ಟು ಆಡಿದ್ರೆ ಇಂಡಿಯಾ ಆರಾಮಾಗಿ ಆಡ್ಬೋದಿತ್ತು. ನಾವ್ ಅನ್ಕೊಂಡಿದ್ದ ಈ ಇನ್ನಿಂಗ್ಸ್ ಅಲ್ಲಿ ವಿರಾಟ್ ಕೊಹ್ಲಿಯಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಬರ್ಬೋದು ಅಂತ, ಅದು ಬರ್ಲಿಲ್ಲ. ಅದರಿಂದ ಈ ಮ್ಯಾಚ್ ಎಲ್ಲರಿಂದನೂ ಎಲ್ಲಾ ಬ್ಯಾಟರ್ಸ್ ಇಂದನೂ ಹೋಯ್ತು ಅಂತ ಅಂತೀನಿ. ಜೈಸ್ವಾಲ್ ಒಬ್ರೇ ಆಡ್ಬಿಟ್ರೆ ಇಂಡಿಯಾ ಡ್ರಾ ಅಂತ ಮಾಡಕ್ಕಾಗಲ್ಲ. ಯಾರ ಒಬ್ರಾರ ಕಾಂಟ್ರಿಬ್ಯೂಷನ್ ನೀಡ್ಬೇಕಾಯ್ತು. ಇನ್ನೊಬ್ರು ಪಂತ್ ತರನೇ ಇನ್ನೊಬ್ರು ಬಂದು ನಿಂತಿ ಆಡಿದ್ರೆ ನಾವು ಸ್ವಲ್ಪ ಹೊತ್ತು ಗಂಟ ನೀಟಾಗಿ ಮ್ಯಾಚ್ ನ ಡ್ರಾ ಮಾಡ್ಬೋದಿತ್ತು. ಆದ್ರೆ ಏನು ಮಾಡಕ್ಕಾಗಲ್ಲ. ಮ್ಯಾಚ್ ಮುಗೀತು, ಆಸ್ಟ್ರೇಲಿಯಾ ವಿನ್ ಆಯ್ತು. ಇವಾಗ 2-1 ಅಂತರದಲ್ಲಿ ಇದೆ. ನೋಡೋಣ ಸಿಡ್ನಿಲಿ ಏನಾಗುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.